ನೋಡಿ, ಎಜುಕೇಟೆಡ್ ನಿಮಗೆ ಗೊತ್ತಿಲ್ಲ, ನೀವು ಓದಬೇಕು. ಕರ್ನಾಟಕ ಸರ್ಕಾರ ತುಂಬ ಒಳ್ಳೆಯ ಕೆಲಸ ಮಾಡಿದೆ. ಈ ಕಾನೂನನ್ನು ಬೇರೆ ರಾಜ್ಯದಲ್ಲಿ ಯಾರೂ ಮಾಡಿಲ್ಲ, ಓನ್ಲಿ ಕರ್ನಾಟಕದಲ್ಲಿ ಮಾತ್ರ ಮಾಡಿದ್ದಾರೆ. SC ಸಪೋಸ್ ನಮ್ಮ ಕರ್ನಾಟಕ ರಾಜ್ಯದ ಇನ್ಕಮ್ 1,00,000 ಕೋಟಿ ಇದ್ದರೆ, ಎಷ್ಟು 1,00,000 ಕೋಟಿ ಇದ್ದರೆ 24,100 ಕೋಟಿ ರೂಪಾಯಿ ST ಜನಾಂಗಕ್ಕೆ ತೆಗೆದಿಟ್ಬಿಡ್ತಾರೆ. ಅದನ್ನು ಆ ಜನಾಂಗದ ಅಭಿವೃದ್ಧಿ ಸಲುವಾಗಿ ಹಲವಾರು ಯೋಜನೆಗಳು. ಇದು ಶಿಕ್ಷಣದಲ್ಲಿ ನಿಮಗೆ ಲ್ಯಾಪ್ಟಾಪ್ ಬಂದಿದೆ, ನಿಮ್ಮ ಹೈಯರ್ ಎಜುಕೇಷನ್ಗೆ ನಿಮ್ಮದು ಪ್ರಿನ್ಸಿಪು, ಹಾಸ್ಟೆಲು ಎಲ್ಲ ಕಟ್ಕೊಡ್ತಾರೆ, ನಿಮ್ಮದೇ ಕಾಲೇಜ್ ಕಟ್ಕೊಡ್ತಾರೆ. ಆಮೇಲೆ ನೀವು ಉಚ್ಚ ವ್ಯಾಸಂಗಕ್ಕಾಗಿ ಮಾಸ್ಟರ್ ಡಿಗ್ರಿ PhD ಮಾಡಲಿಕ್ಕೆ ಫಾರಿನ್ಗೆ ಹೋಗಬೇಕಾದ್ರೆ ಅದಕ್ಕೂ ಕೂಡ ದುಡ್ಡು ಕೊಡ್ತಾರೆ. ನೀವೇನು ಒಂದು ಪೈಸೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗೆ ಈಗ ರೈತರಿದ್ದಾರೆ, ಅವರಿಗೆ ಜಮೀನಿದೆ, ಒಂದು 4 ಎಕರೆ ನದಿ ದಂಡಿಗಿದೆ. ಅವ್ರು ಇಷ್ಟು ವರ್ಷ ದೊಡ್ಡ ರೈತರ ಕಡೆಯಿಂದ ನೀರು ಬಾಡಿಗೆ ತಗೋತಿದ್ರು. ಈಗ ಅವ್ರು ಹಾಗಿಲ್ಲ, ಒಂದು ಅರ್ಜಿ ಹಾಕಿಕೊಟ್ರೆ SC ST ಏನು ದುಡ್ಡು ತೆಗೆದಿರ್ತಾರಲ್ಲ ಆ ದುಡ್ಡಲ್ಲಿ ಅವ್ರಿಗೆ ಪೈಪ್ಲೈನ್ ಮಾಡಿಕೊಡ್ತಾರೆ ಫ್ರೀ. ಏನೋ ಅವ್ರು ಒಂದು ದುಡ್ಡು ಖರ್ಚು ಮಾಡಿಸೋದಿಲ್ಲ. ಅರ್ಜಿನೂ ಸರ್ಕಾರ ಕೊಡ್ತದೆ KBA ಲೈನ್ಗೆ, ಮತ್ತು ವಾಟರ್ ಪರ್ಮಿಷನ್ನು ಅವ್ರು ತೆಗೆಸ್ಕೊಡ್ತಾರೆ. ನೀವು ಜಮೀನು ತೋರಿಸ್ಬಿಟ್ರೆ ಸಾಕು, ಅಲ್ಲಿ ಹೋಗಿ ಪೈಪ್ಲೈನ್ ಮಾಡಿ ನೀರ ಜಗ್ಗಿ ಆಮೇಲೆ ಅವ್ರು ಚಾಲು ಕೊಡ್ತಾರೆ. ಯಾರು ಈ SC ST ದುಡ್ಡು ಬಂದ ಬಳಿಕ ಯಾವ ಅಧಿಕಾರಿಗಳು ಅದನ್ನು ಉಪಯೋಗ ಮಾಡಲಿಲ್ಲ, ಹಾಗೆ ಇಟ್ಟು ಅಂದರೆ ನೀವು ಒಂದು ಅರ್ಜಿ ಕೊಡ್ರಿ. ಈ ಸಪೋಸ್ ನವನಿ ಸಾಹೇಬರು ಈ ಲ್ಯಾಪ್ಟಾಪ್ ಬಂದು 1 ತಿಂಗಳಾಯ್ತು, ಅವ್ರು ಹಂಚಲಿಕ್ಕೆ ಬೇಗಿಂದ ಅಡಚಣೆ ಇತ್ತು. ಅವ್ರಿಗೆ ಇನ್ನೂ ಹಂಚಬೇಡಿ, ನಾವು ಹೇಳ್ತೀವಿ. ಸೊ ಈ ವಾರದಲ್ಲಿ ಅವ್ರಿಗೆ